ಬಿಸಿಲಿದ್ದರೇನು ಮಳೆಯಿದ್ದರೇನು ಕೂಡಿಟ್ಟ ನೀರಲಿ ಸೊಳ್ಳೆ ಹುಟ್ಟುವುದು ಈಡೀಸು ಡೆಂಗ್ಯೂ ತರುವುದು. ಯಾಕೆ ಸೊಳ್ಳೆಗಳ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಮೋಸ್ಟ್ಲಿ ಸೊ ಮಲೇರಿಯಾ ಯಾವ ಸೊಳ್ಳೆಯಿಂದ ಬರ್ತದೆ? ಮಲೇರಿಯಾ ಯಾವ ಸೊಳ್ಳೆ? ಈಗೇನು ಹೈದ್ರಾಬಾದ್ ಅಲ್ಲ, ಹೈದ್ರಾಬಾದ್ ಸಿಕಂದ್ರಾಬಾದ್ ಅಂತದ, ಸಿಕಂದ್ರಾಬಾದ್ ಮತ್ತು ಬೆಂಗಳೂರು ಏರ್ಪೋರ್ಟ್ನಾಗ ಸರ್ ರೊನಾಲ್ಡ್ ರಾಸ್ ಅಂತ ಹೇಳ್ಕೊಂಡು ಒಬ್ಬರು ವಿಜ್ಞಾನಿಗಳು ಡಾಕ್ಟರ್ ಇದ್ರು ಬ್ರಿಟಿಷ್ ಇಂಡಿಯಾದಾಗ. ನಮ್ಮ ದೇಶದ ಬ್ರಿಟಿಷ್ ಆಳ್ತಾ ಇರಲ್ಲ. ಸೊ ಬ್ರಿಟಿಷ್ ಆಳೋಕ್ಕಿಂತ ಮುಂಚೆ ಸೊ ಅವರು ಎಲ್ಲ ಕಡೆ ಏನಪ್ಪ ಅಂದರೆ ಭಾಳ ಜನ ಜ್ವರದಲ್ಲಿ ಬರುತ್ತಾ ಇದ್ರು, ಜ್ವರ ಬರ್ತಿದ್ರು. ಆಮೇಲೆ ಅವರಿಗೆ ಏನು ಟ್ರೀಟ್ಮೆಂಟ್ ಆಗ್ತಿರಲಿಲ್ಲ. ಆಮೇಲೆ ಜ್ವರದಿಂದ ಭಾಳಷ್ಟು ಜನ ಸಾಯ್ತಿದ್ರು. ಸೊ ಇದು ನಿಮ್ಗೆ ನೆನಪಿರಲಿ, ಏನು ವಿಶ್ವಾದ್ಯಂತ ಈ ಜಗತ್ತಿನ ತುಂಬ HIV AIDS ಬಂದಾಗ ತೊಳೆದು ನೀರು ಹಾಕಿ ಆಮೇಲೆ ನೀರು ಹಾಕಿ ತೊಳೆದು ಒಣಗಿಸ್ಬೇಕು. ಒಣಗಿಸಿ ಆಮೇಲೆ ನೀರು ಹಾಕಿ ಮ್ಯಾಲೆ ಏನಾದರೂ ಪ್ಲಾಸ್ಟಿಕ್ ಕವರ್ ಆಗಲಿ ಅಥವಾ ಏನೋ ಕಟ್ಟಿಗೆ ಕವರ್ ಆಗಲಿ ಸೊಳ್ಳೆಗಳು ಹೊರಗೆ ಹೋಗೋದಕ್ಕೆ ಏನಪ್ಪ ಅಂದರೆ ಮುಚ್ಚಬೇಕು. ಯಾಕೆ ಕಿತ್ತು ತೊಳಿಬೇಕು ಅಂತೇಳಂತಂದರೆ ನಿಮ್ಗೆಲ್ಲರಿಗೂ ನೆನಪಿರಲಿ, ಈ ಸೊಳ್ಳೆಯ ತತ್ತಿ ಇರ್ತಾವೆ, ಮೊಟ್ಟೆಗಳಿರ್ತಾವ, ಒಳಮಗಳು ಅಂಟ್ಕೊಂಡ್ಬಿಟ್ಟಿರ್ತಾವೆ. ನೀವು ಬರೀ ಏನಪ್ಪ ಅಂದರೆ ಈ ನೀರು ಖಾಲಿ ಮಾಡಿದ್ರಿ, ಡ್ರಮ್ ಇಟ್ಬಿಟ್ರಿ, ಮತ್ತು ಫ್ರೆಶ್ ನೀರು ಹಾಕಿದ್ರಿ ಅಂತೇಳಂತಂದರೆ ಆ ನೀರಿನ ಕ್ವಾಂಟಿಟಿ ಬಂದು ಮತ್ತೆ ಮೊಟ್ಟೆಗಳೋದು ಮತ್ತೆ ಮರಿಗಳಾಗಿ ಆಮೇಲೆ ಮತ್ತೆ ಸೊಳ್ಳೆಗಳಾಗಿ. ಓಕೆ, ಸೊ ಅದಕ್ಕೆ ಈ ಡೆಂಗ್ಯೂ ನಿಯಂತ್ರಣ ಮಾಡಬೇಕು ಅಂತ ಅಂತಂದರೆ ನಾವು ನಮ್ಮ ಮನೆಯಲ್ಲಿರುವಂಥ ನೀರಿನ ಸಂಗ್ರಹಗಳನ್ನು ಡ್ರಮ್ ಆಗಿರ್ಬೋದು, ಕೇರ್ ಆಗಿರ್ಬೋದು, ಬ್ಯಾರಲ್ ಆಗಿರ್ಬೋದು, ಮಣ್ಣಿನ ಮಡಿಕೆಗಳಾಗಿರ್ಬೋದು, ಇವುಗಳನ್ನು ವಾರಕ್ಕೆ 2 ಸಲ ಚೆನ್ನಾಗಿ ಖಾಲಿ ಮಾಡಿ ತಿಕ್ಕಿ ತೊಳೆದು ನೀರು ಹಾಕಿ ಮುಚ್ಚಬೇಕು. ಚಿಗುರುಗುನ್ನೆ ಜ್ವರ, ಆನೆಕಾಲು ರೋಗ, ವಿಲೆಕ್ಸ್ ಆಮೇಲೆ ಮಿದುಳು ಜ್ವರ, ಸಿಗಮಿ, ಸೊ ನಿಮಗೆಲ್ಲ ಕಿಲಸ್ ವಿಷ್ಣು ಅಂತ ಹೇಳ್ಬೋದು, ವಿಷ್ಣು ಸರ್ ಕಿಲಸ್. ಸೊ ಇಷ್ಟು ತಮಗೆಲ್ಲ ಗೊತ್ತಿದೆ ಸಾಕು. ನಮ್ಮ ಹರಡುವ ರೋಗಗಳಾದ ಮಲೇರಿಯಾ, ಡೆಂಗ್ಯೂ ಜ್ವರ, ಚಿಕನ್ಗುನ್ಯಾ ಜ್ವರ, ಝಿಕಾ, ಆನೆಕಾಲು ರೋಗ ಹಾಗೂ ಮೆದುಳು ಜ್ವರದಿಂದ ನನ್ನನ್ನು ಹಾಗೂ ನನ್ನ ಕುಟುಂಬವನ್ನು ರಕ್ಷಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಬಿಸಿಲಿದ್ದರೇನು